ಪ್ರಧಾನಿ ನರೇಂದ್ರ ಮೋದಿ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಿನ್ನೆಲೆಯಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ತಮ್ಮ 12ನೇ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಆತ್ಮನಿರ್ಭರ ಭಾರತದ ಮುಂದಿನ ಅಧ್ಯಾಯಕ್ಕೆ ಒಂದು ಹೆಜ್ಜೆ ಹಾಕಲು ಮುನ್ನುಡಿ ಬರೆದಿದ್ದಾರೆ. ದೇಶದ ಆರ್ಥಿಕತೆ ಬಲವರ್ಧನೆ ಕುರಿತು ತಮ್ಮ ಭಾಷಣದಲ್ಲಿ ಹಲವು ಬಾರಿ ಪ್ರಸ್ತಾಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಜಾಗತಿಕವಾಗಿ 3ನೇ ಪ್ರಬಲ ಆರ್ಥಿಕ ರಾಷ್ಟವಾಗಿ ಶೀಘ್ರದಲ್ಲೇ ಹೊರಹೊಮ್ಮಲಿದೆ. ದೀಪಾವಳಿ ವೇಳೆಗೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯಲ್ಲಿ ದೊಡ್ಡ ಬದಲಾವಣೆ ತರುವ ಮೂಲಕ ಭಾರತೀಯರಿಗೆ ಉಡುಗೊರೆ ನೀಡುವುದಾಗಿ ಪ್ರಕಟಿಸಿದ್ದಾರೆ. ಭಾರತದ ಬದಲಾಗುತ್ತಿರುವ ಆರ್ಥಿಕ ಲಾಭ ರೈತರು ಮತ್ತು ಮಧ್ಯಮ ವರ್ಗದವರಿಗೆ ಸಿಗಲಿದೆ. ಹಲವು ವಸ್ತುಗಳ ಜಿಎಸ್ಟಿ ಕಡಿಮೆಯಾಗಲಿದೆ. ಇದು ಜನಸಾಮಾನ್ಯರ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ. ಲಕ್ಷದೀದಿ ಯೋಜನೆಯಡಿ 3 ಕೋಟಿ ಮಹಿಳೆಯರಿಗೆ ಪ್ರಯೋಜನವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಬಗ್ಗೆ ರಾಜ್ಯದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದ್ದು, ಮೈಸೂರು ಜಿಲ್ಲೆಯಲ್ಲಿ ಸ್ವಸಹಾಯ ಸಂಘಗಳ ಸದಸ್ಯರು ಸಂತಸ ಹಂಚಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ಮೈಸೂರಿನ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷರಾದ ಸರಳ, ಮುದ್ರಾ ಯೋಜನೆಯಡಿ ಬ್ಯಾಂಕ್ನಲ್ಲಿ ಆರ್ಥಿಕ ನೆರವು ಪಡೆದು ಪರಿಸರಕ್ಕೆ ಪೂರಕವಾದ ಪೇಪರ್ ಪ್ಲೇಟ್ಗಳನ್ನು ತಯಾರಿಸಲಾಗುತ್ತಿದೆ. ಇದರಿಂದ ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು. ಈ ಒಂದು ಯೋಜನೆಯಲ್ಲಿ ನೀವು ಸಹ ಲೋನ್ಸ್ನ ತಗೊಳ್ಳಿ, ಮತ್ತೆ ನೀವು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಸ್ವಂತವಾಗಿ ಒಂದು ಉದ್ಯೋಗವನ್ನ ಶುರು ಮಾಡಿ ಅಂತ ನಾನು ಇದರಿಂದ ಹೇಳ್ತಾ ಇದ್ದೆ. ಗೌರಮ್ಮ ಪೇಪರ್ ಪ್ಲೇಟ್ ತಯಾರಿಕೆ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಕುಟುಂಬ ಜೀವನ ಮಟ್ಟ ಸುಧಾರಿಸಿದೆ ಎಂದರು. ಮನೆಯೆಲ್ಲ ಹತ್ರನೇ ಐತೆ, ಇಲ್ಲೇ ಕೆಲಸ ಮಾಡ್ತೀವಿ, ಇಲ್ಲೇ ಎಲ್ಲ ಉಪಯೋಗನೂ ಐತೆ. ಇದರಿಂದ ನಮ್ಗೆ ತುಂಬ ಉಪಯೋಗನೂ ಐತೈತೆ. ಚೆನ್ನಾಗೈತೆ ಕೆಲಸನೂ, ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಒಳ್ಳೆ ಉಪಯೋಗ ಐತೆ. ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಸರಳ ಅವರ ತಾಯಿ ಮೀನಾಕ್ಷಿ ವಿವಿಧ ಆಕಾರದ ಪೇಪರ್ ಪ್ಲೇಟ್ಗಳನ್ನು ತಯಾರಿಸುತ್ತಿದ್ದು, ಇದರಿಂದ 4 ಜನರಿಗೆ ಉದ್ಯೋಗ ನೀಡಿರುವುದು ಸಂತಸ ತಂದಿದೆ ಎಂದರು. ಅವ್ರಿಗೆಲ್ಲ ಸಪೋರ್ಟ್ ಆಗಿ ನಿಂತವ್ರೆ. ನಾವು ಇಲ್ಲಿ ಪೇಪರ್ ಪ್ಲೇಟ್ ಮಾಡ್ತಾ ಇದ್ದೀವಿ.